ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದು ನನ್ನ ಫಸ್ಟ್ ಬ್ಲಾಗ್. ಸೊ ಎವ್ರಿವನ್ ವೆಲ್ಕಮ್ ಟು ಸುಚಿತ್ರಾಸ್ ಬ್ಲಾಗ್. ಈ ವರ್ಷದ ಮೊದಲನೇ ಹಬ್ಬ ಯುಗಾದಿ ಹಬ್ಬ. ಹಾಗೇನೆ ನಾನು ಕೂಡ ಮೊದಲನೇ ಹಬ್ಬದಿಂದ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಲ್ಲರ ಮನೆಯಲ್ಲಿ ಯುಗಾದಿ ಹಬ್ಬನ ಆಚರಿಸ್ತಾರೆ. ಹೇಗೆ ಅವ್ರ ವಂಶ ಪರಂಪರೆಯಿಂದ ಹೇಗೆ ಬಂದಿರುತ್ತೆ ಹಬ್ಬ, ಹಾಗೇನೆ ಅವರು ಆಚರಿಸ್ತಾರೆ. ಹಾಗೆ ನಾವು ಕೂಡ ನಮ್ಮ ಹಿರಿಯರು ಹೇಗೆ ಆಚರಿಸಿದ್ದಾರೆ ಹಾಗೆ ನಾವು ಕೂಡ ಆಚರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಇಲ್ಲಿ ನಮ್ಮ ಯಜಮಾನ್ರು ಸ್ನಾನ ಮಾಡಿಕೊಂಡು ಬೆಳಗ್ಗೆ ಎದ್ದು ಬರ್ತಾ ಇದ್ದಾರೆ. ಪ್ರತಿಯೊಬ್ರು ಮನೇಲಿರೋರೆಲ್ಲ ಎಣ್ಣೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋಣ ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಆಲ್ರೆಡಿ ಪಕ್ಕದ ಮನೆ ಆಂಟಿ ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ರು. ಸೊ ಇವಾಗ ನಮ್ಮ ಮಾವ ಪೂಜೆ ಮಾಡ್ತಾ ಇದ್ದಾರೆ. ದೇವರಿಗೆ ಇವತ್ತು ವಿಶೇಷ ದಿನ ಆಗಿರೋದ್ರಿಂದ ಎಳ್ಳು ಬೆಲ್ಲ ತಿಂದು ಲೈಫಲ್ಲಿ ದೇವರು ಕಷ್ಟ ಸುಖ ಏನೇ ಇದ್ಲು ಎಲ್ಲನೂ ಸಮನ ಕೊಟ್ಟು ಎಲ್ಲನೂ ಎದುರಿಸೋ ಶಕ್ತಿ ಕೊಡ್ಲಿ ನಮ್ಗೆಲ್ಲರಿಗೂ ಅಂತ ನಾವು ಆ ದೇವ್ರ ಹತ್ರ ಪ್ರಾರ್ಥಿಸ್ತಿರ್ತೀವಿ. ಸೊ ಪ್ರತಿನಿತ್ಯ ನಮ್ಮ ಮಾವ ಬೆಳಗ್ಗೆ ಸಂಜೆ ಪೂಜೆ ಮಾಡೇ ಮಾಡ್ತಾರೆ. ಅದರಲ್ಲಿ ಮಿಸ್ಸೇ ಇಲ್ಲ. ಯಾವ ಹಬ್ಬ ಇರಲಿ ಏನೇ ಇರಲಿ ಪ್ರತಿಯೊಂದಕ್ಕೂ ಅವರು ಪೂಜೆ ಮಾಡೋದು ಫಿಕ್ಸ್ ಆಗಿರುತ್ತೆ. ಇಲ್ಲಿ ನಮ್ಮ ಅತ್ತೆ, ನಾನು, ನನ್ನ ಹೆಂಡತಿ ಪ್ರತಿಯೊಬ್ಬರು ಕೂಡ ಪೂಜೆ ಮಾಡ್ಲಿಕ್ಕೆ ರೆಡಿ ಆಗ್ತಾ ಇದ್ವಿ. ಸೊ ನಾವು ಕೂಡ ದೇವ್ರ ಹತ್ರ ಈ ವರ್ಷ ನಮಗೆಲ್ಲ ಕಷ್ಟ ಆಗಲಿ ಸುಖ ಆಗಲಿ ಪ್ರತಿಯೊಂದೂ ಸಮನಾಗಿ ಕೊಟ್ಟು ಪ್ರತಿಯೊಂದನ್ನು ಎದುರಿಸೋ ಶಕ್ತಿ ಕೊಟ್ಟು ನಾವು ಯಾವ ಊರಲ್ಲಿದ್ದರೂ ಎಲ್ಲೇ ಇದ್ರೂ ಅಲ್ಲಿ ಬದುಕೋ ಶಕ್ತಿ ಕೊಟ್ಟು ನಮಗೆ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸೋ ಶಕ್ತಿ ಆ ದೇವ್ರು ಕೊಡಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸ್ತಾ ನನ್ನ ಹಸ್ಬೆಂಡ್ ಇಲ್ಲಿ ಎಲ್ಲರಿಗೂ ಎಳ್ಳು ಬೆಲ್ಲ ಕೊಡೋಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮನೆಯವರೆಲ್ಲ ಇದು ಮಾಡ್ತಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಪ್ರತಿಯೊಬ್ಬರಿಗೂ ಬೇವು ಬೆಲ್ಲನ ಕೊಟ್ಬಿಟ್ಟು ಬಾಯಿಗೆ ವಿಶ್ ಮಾಡ್ತಾ ಇದ್ದಾರೆ. ನನಗೆ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಇದಾದಂಗೆ ನಾವು ಸೊ ನಮ್ಮ ಅತ್ತೆಯವರಿಗೆ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದಾರೆ. ಸೊ ನಮ್ಮ ಮಾವನವರಿಗೆ ಎಲ್ಲರಿಗೂ ಕೊಟ್ಟು ಪ್ರತಿಯೊಬ್ಬರಿಗೂ ವಿಶ್ ಮಾಡಿ ಯುಗಾದಿ ಹಬ್ಬದು ಪ್ರತಿಯೊಬ್ಬರು ನಾವು ಆಶೀರ್ವಾದ ತಗೊಳ್ತಾ ಇದ್ದೀವಿ. ಹಿರಿಯರ್ದು ಆಶೀರ್ವಾದ ಜೀವನದಲ್ಲಿ ತುಂಬ ಮುಖ್ಯವಾದ್ದು. ನಾವೇನೇ ಕೆಲಸ ಕಾರ್ಯದಲ್ಲಿ ನಮಗೆ ಹಿರಿಯರ ಆಶೀರ್ವಾದ ಇಲ್ಲದೆ ಏನೂ ಮಾಡಲಿಕ್ಕಾಗಲ್ಲ. ಸೊ ಹಾಗೆ ನಮಗೆ ಎಲ್ಲರದ್ದು ಆಶೀರ್ವಾದ ಇಂಪಾರ್ಟೆಂಟು. ಹಾಗೆ ನಾನಿಲ್ಲಿ ನನ್ನ ಹಸ್ಬೆಂಡ್ ಕಾಲಿಗೂ ಬಿದ್ದು ನಾನು ಕೂಡ ಅವ್ರ ಆಶೀರ್ವಾದನೂ ನನಗೆ ಇಂಪಾರ್ಟೆಂಟು. ಅವ್ರ ಆಶೀರ್ವಾದನೂ ತೊಗೊಳ್ತಾ ಇದ್ದೀನಿ. ಹಾಗೆ ಕೂಡ ನನ್ನ ಹಸ್ಬೆಂಡು, ನನ್ನ ತಂಗಿ ಪ್ರತಿಯೊಬ್ಬರೂ ಆಶೀರ್ವಾದ ತೊಗೊಳ್ತಿದ್ದಾರೆ. ಸೊ ಹಾಗೆ ಬೆಳಗಿನ ಟಿಫನಿಗೆ ಬಿಸಿಬೇಳೆ ಬಾತ್ ಮಾಡಿದರು ನಮ್ಮ ಅತ್ತೆ. ಯಾಕಂದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲರಿಗೂ ಬಿಸಿಬೇಳೆ ಬಾತ್ ಅಂದರೆ ಸ್ವಲ್ಪ ಫೇವ್ರೆಟ್. ಸೊ ನೈಟೇ ಡಿಸೈಡ್ ಮಾಡಿದರು ಏನು ಮಾಡೋದು ಬ್ರೇಕ್ಫಾಸ್ಟಿಗೆ ಅಂತ. ಸೊ ಎಲ್ಲರೂ ಬಿಸಿಬೇಳೆ ಬಾತ್ ಮಾಡಿ ಅಂತ ಹೇಳಿಕ್ಕೆ ನಮ್ಮ ಅತ್ತೆ ಬೆಳಗ್ಗೆನೇ ಎದ್ದು ಎಲ್ಲರಿಗೂ ಬಿಸಿಬೇಳೆ ಬಾತ್ ಇಷ್ಟ ಆಗುತ್ತೆ, ಹಬ್ಬದ ದಿನ ಮಾಡೋಣ ಅಂದ್ಬಿಟ್ಟು ಸೊ ಎಲ್ಲರಿಗೂ ಬಿಸಿಬೇಳೆ ಬಾತ್ ಮಾಡಿ ಅದಕ್ಕೆ ಬೂಂದಿ ಖಾರ ತರಿಸಿದ್ರು. ಸೊ ಬೂಂದಿ ಖಾರ ಹಾಕ್ಕೊಂಡು ಪ್ರತಿಯೊಬ್ಬರೂ ತಿಂತಾ ಇದ್ದೀವಿ. ಆ್ಯಂಡ್ ನೆಕ್ಸ್ಟು ಎಲ್ಲರೂ ರಿವ್ಯೂ ಹೇಳ್ತಾರೆ, ಕೇಳಿಸ್ಕೊಳ್ಳಿ ಹೇಗಿದೆ ಅಂತ. ಅಮ್ಮ ಮಾಡಿದ ಬಿಸಿಬೇಳೆ ಬಾತ್. ಅಪ್ಪ ನೀವು ಸೂಪರ್. ಒಂದು ನಿಮಿಷ ರಂಜು ನೀವು ತಿಂತಿದ್ದೀರಾ? ರಕ್ಷಿತಾ ನೀವು ಸೂಪರ್ ಆಗಿದೆ. ಅಮ್ಮ ನೀವು ಎಕ್ಸ್ಟ್ರಾಡಿನರಿ. ನಾನು ಚಟ್ಲಿ ಮಾಡಿದ್ದು ಅದ್ಭುತವಾಗಿದೆ. ಸ್ವರ್ಗಕ್ಕೆ ಒಂದೇ ಬೀಗ. ಸೊ ಬಿಸಿಬೇಳೆ ಬಾತ್ ತುಂಬ ಚೆನ್ನಾಗಾಗಿತ್ತು. ಹಾಗೆ ಇಲ್ಲಿ ವಿಶ್ ಮಾಡ್ತಾ ಇದ್ದಾರೆ ಯುಗಾದಿ ಹಬ್ಬಕ್ಕೆ. ಸೊ ಎಲ್ಲರೂ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡು ನಮ್ಮ ಮನೇಲಿ ಹೌಸಿ ಗೇಮ್ ನಿಮಗೆ ಗೊತ್ತಿರ್ಬೋದು ಎಲ್ಲರಿಗೂ. ಹೌಸಿ ಗೇಮ್ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಲ್ಲ ಟಿಫನ್ ಮಾಡಿಕೊಂಡು ಎಲ್ಲ ಮನೆಯವರೆಲ್ಲ ಕೂತ್ಕೊಂಡು ಹೌಸಿ ಆಡಿದ್ವಿ. ಅಲ್ಲಿಂದ ನಾವು ನೆಕ್ಸ್ಟು ಪ್ಲ್ಯಾನ್ ಮಾಡಿದ್ವಿ ನಮ್ಮ ಮನೆಯವ್ರದ್ದು ಊರಿಗೆ ಹೋಗೋಣ ಅಂತ. ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರೋಣ ಅಂದ್ಬಿಟ್ಟು ನಾವು 4 ಜನನೂ ಒಟ್ಟಾಗಿ ಹೊರಟ್ವಿ. ಸೊ ಅಲ್ಲಿ ಅವ್ರ ಊರಿದೆ, ಅಲ್ಲಿ ಅವ್ರ ದೊಡ್ಡಪ್ಪನ ಮನೆ ಇದೆ, ಅಲ್ಲಿ ಮಗು ಇದೆ. ಸೊ ಬೇಕ್ರಿಲಿ ಅವ್ನಿಗೇನಾದ್ರು ಚಾಕ್ಲೇಟ್ಸ್ ತೊಗೊಳ್ಳೋಣ ಅಂದ್ಬಿಟ್ಟು ನಿಲ್ಲಿಸಿ ಸೊ ಅಲ್ಲಿಂದ ಅವ್ರ ಊರ ಕಡೆಗೆ ಹೊರಟ್ವಿ ನಾವು. ತುಂಬ ದಿನ ಆಗಿತ್ತು ಈ ಟೈಪ್ ಊರ್ದು ನೋಡೋದೆ, ಈ ಟೈಪ್ ಗ್ರೀನರೀಸ್ ನೋಡೋದೆ. ತುಂಬ ಬಿಸಿಲು, ಇಷ್ಟು ಬಿಸಿಲಿಗೆ ನಾವು ಎಕ್ಸ್ಪೋಸ್ ಆಗೋದೆ 3-4 ತಿಂಗಳಾಗಿತ್ತು.
ಸೊ ತುಂಬ ಬಿಸಿಲಿತ್ತು ಅವತ್ತು ಹೋಗೋ ದಿನ. ಏನೋ ಹೋಗ್ತಾ ಇದ್ರೆ ಏನೋ ಒಂಥರ ಖುಷಿ ಆಗ್ತಿತ್ತು. ನನ್ನ ಹಸ್ಬೆಂಡಿಗೆ ತುಂಬ ಖುಷಿ ಅವ್ರ ಊರಿಗೆ ಹೋಗೋದು, ಅವ್ರದ್ದು ಸ್ಕೂಲ್ ಮಾಡಿರೋದು, ಅವ್ರು ಹುಟ್ಟಿ, ಅವ್ರು ಓಡಾಡಿರೋದು ಪ್ರತಿಯೊಂದನ್ನು ಅವ್ರು ನೆನೆಸ್ಕೊಂಡು, ನಾವು ಇಲ್ಲಿ ಓಡಾಡಿದ್ವಿ, ಅಲ್ಲಿ ಓಡಾಡಿದ್ವಿ, ಇದು ನನ್ನ ಸ್ಕೂಲು, ಇಲ್ಲಿ ನಾನು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಕಲ್ತಿದ್ದೀನಿ ಅಂತ ಸ್ಕೂಲ್ನೆಲ್ಲ ತೋರಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ತುಂಬಾನೇ ನಮಗೂ ಖುಷಿ ಆಗ್ತಾ ಇತ್ತು. ಎಲ್ಲ ನೋಡ್ಕೊಂಡು ನಾವು ಕೂಡ ಮುಂದೆ ಹೋಗ್ತಾ ಇದ್ವಿ. ದೇವಸ್ಥಾನ ಅರ್ಚಕರು ಅವಾಗ ವಾಪಸ್ ಬರ್ತಿದ್ರು. ಮೇ ಬಿ ಬೆಳಗಿಂದ ಅವರು ಪೂಜೆ ಗೀಜೆ ಅಂತ ಬ್ಯುಸಿಯಾಗಿರ್ತಾರೆ. ಸೊ ಅವ್ರ ಮನೆ ಅಲ್ಲೇ ಏನೋ ಹತ್ರದಲ್ಲಿ ಇರೋದ್ರಿಂದ ಅವರು ವಾಪಸ್ ಬಂದು ಪುನಃ ಬರ್ತಿದ್ರು. ಸೊ ನಾವು ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ದೇವ್ರಿಗೆ ಅಲ್ಲೆಲ್ಲ ಊರಿನ ಜನಗಳೆಲ್ಲ ಇದ್ರು. ಅವ್ರಿಗೆ ಗೊತ್ತಿರೋರು ಎಲ್ಲರನ್ನೂ ಮಾತಾಡಿಸ್ಕೊಂಡು ಒಂದು 10-20 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ಅವ್ರು ವಾಪಸ್ ಬಂದರು. ನಾವು ಅಲ್ಲಿ ಅವ್ರ ದೊಡ್ಡಪ್ಪಂದು ಮಗ ಅವ್ರು ಎಲ್ಲ ಇದ್ರು, ಮೊಮ್ಮಗ ಎಲ್ಲ ಇದ್ರು. ಸೊ ಮತ್ತು ಊರಿನ ಜನಗಳೆಲ್ಲ ಪೂಜೆ ಮಾಡಿಸ್ಲಿಕ್ಕೆ ಬರ್ತಾನೆ ಇದ್ರು. ಸೊ ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೇ ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಅರ್ಚಕರು ಬಂದು ಎಲ್ಲ ದೇವ್ರಿಗೆ ಏನೇನು ಹಣ್ಣು ಕಾಯಿ ತಂದಿದ್ದಾರೆ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅವರು ಏನು ಪೂಜೆ ಮಾಡ್ತಾರೆ ಅದನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಸೊ ನಾವು ಕೂಡ ಅದನ್ನೇ ನೋಡ್ತಾ ಇದ್ವಿ ಏನೇನು ಮಾಡ್ತಾರೆ ಅಂತ. ದೇವ್ರಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಸೊ ವರ್ಷದ ಮೊದಲನೇ ಹಬ್ಬ ದಿನ ಆಂಜನೇಯಂದು ದರ್ಶನ ಆಯಿತು. ತುಂಬ ಮನಸ್ಸಿಗೆ ಖುಷಿ ಆಗ್ತಿದೆ. ಆಂಜನೇಯನ ಟೈಪೇ ದೇವರು ನಮಗೆ ಶಕ್ತಿ ಕೊಡಲಿ, ಬೇರೆಯವ್ರಿಗೆ ಹೆಲ್ಪಿಂಗ್ ಮಾಡೋ ನೇಚರ್ ಕೊಡಲಿ. ಹೇಗೆ ಅವ್ರು ಶ್ರೀರಾಮನಿಗೆ ಎಲ್ಲದರಲ್ಲೂ ಹೆಲ್ಪ್ ಮಾಡ್ತಾರೆ, ನಮಗೂ ಹಾಗೆ ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಕೊಡಲಿ ಆ್ಯಂಡ್ ಎಲ್ಲದರಲ್ಲೂ ಶಕ್ತಿ ಕೊಡಲಿ. ಏನೇ ಕಷ್ಟ ಬಂದರೂ ಕಷ್ಟ ಕೊಡಬೇಡ ದೇವರು ಅನ್ನೋ ಬೇಡಕ್ಕಿಂತ ನಮ್ಗೆ ಏನೇ ಕಷ್ಟ ಕೊಡೋದ್ರೆ ಎದುರಿಸೋ ಶಕ್ತಿ ಕೊಡಲಿ ಅಂತ ಬೇಡಬೇಕು ದೇವ್ರ ಹತ್ರ ಅಂತ ಯಾವಾಗಲೂ ನಮಗೆ ನಮ್ಮ ಪೇರೆಂಟ್ಸ್ ಆಗಲಿ ಅಥವಾ ದೊಡ್ಡವರಾಗಲಿ ಹೇಳ್ತಾ ಇದ್ರು. ಸೊ ಹಾಗೆ ದೇವರು ನಮಗೆಲ್ಲ ಏನೇ ಕಷ್ಟ ಬಂದರೂ ಜೀವನದಲ್ಲಿ ಅದನ್ನು ಎದುರಿಸೋ ಶಕ್ತಿ ಕೊಡಲಿ, ಎಲ್ಲ ಕಷ್ಟ ಎದುರಿಸಿ ಮುಂದೆ ಬಂದು ಧೈರ್ಯವಾಗಿ ನಿಂತ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ನಾನು ಎಲ್ಲರಿಗೂ ಹಾಗೆ ಬೇಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಆರತಿ ಕೊಟ್ಟರು ಅರ್ಚಕರು. ಆರತಿ ಎಲ್ಲ ತಗೊಂಡು ನಾವು ನೆಕ್ಸ್ಟು ಇನ್ನೊಂದು ದೇವಸ್ಥಾನ ಇದೆ ಪಕ್ಕದಲ್ಲಿ, ಅಲ್ಲಿಗೆ ಹೋಗಬೇಕಿತ್ತು. ಇಲ್ಲಿ ಆರತಿ ಮತ್ತು ತೀರ್ಥ ಮತ್ತು ಪುನಃ ಇಲ್ಲೂ ಬೇವು ಬೆಲ್ಲ ಕೊಟ್ಟರು. ಬೇವು ಬೆಲ್ಲ ತಿಂದ್ಕೊಂಡು ನಾವು ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಸೊ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ಅಲ್ಲೆಲ್ಲ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಮತ್ತು ಊರಿನವ್ರಿಗೆ ಅದೇ ದೊಡ್ಡ ದೇವಸ್ಥಾನ. ಅವರು ಏನೇ ಇದ್ದರೂ ಒಳ್ಳೆ ಕೆಟ್ಟದಾದ್ರೂ ಆ ದೇವಸ್ಥಾನಕ್ಕೆ ವಿಸಿಟ್ ಮಾಡ್ತಾರೆ. ಹಾಗೆ ಎಲ್ಲ ಊರಿನ ಜನಗಳೆಲ್ಲ ಇದ್ದರು. ಐ ಥಿಂಕ್ ಬೆಳಗಿಂದ ಸಂಜೆ ಗಂಟನೂ ಆ ದೇವಸ್ಥಾನದಲ್ಲಿ ಪೂಜೆ ನಡೆದಿರುತ್ತೆ ಅವತ್ತು, ಊರಿಂದ ಹಬ್ಬ. ಯಾಕಂದರೆ ನಿಮ್ಗೆ ಗೊತ್ತಿರೋಂಗೆ ಹಳ್ಳಿ ಕಡೆಯಲ್ಲೆಲ್ಲ ಯುಗಾದಿ ಹಬ್ಬನ ತುಂಬ ತುಂಬ ಗ್ರ್ಯಾಂಡಾಗಿ ತುಂಬ ಶ್ರದ್ಧೆಯಿಂದ ಮಾಡ್ತಾರೆ. ಸೊ ಆ ಟೈಪು. ಸೊ ಇಲ್ಲಿ ನನ್ನ ಸಿಸ್ಟರ್ ಇನ್ ಲಾ ಎಲ್ಲ ಇದ್ದರು. ಆ್ಯಂಡ್ ಇಲ್ಲಿ ಲಕ್ಷ್ಮೀ ದೇವಸ್ಥಾನಕ್ಕೆ ಬಂದ್ವಿ. ದೇವರು ಸ್ವಲ್ಪ ಸೈಡಲ್ಲಿದೆ, ಬಟ್ ಅದನ್ನ ಬಗ್ಗಿ ನಾವು ಒಳಗಡೆ ಹೋಗಬಾರ್ದು, ಹೊರಗಡೆಯಿಂದನೇ ಪೂಜೆ ಮಾಡಬೇಕು. ಅದೇನೋ ಅವರು ಮುಂಚೆಯಿಂದನೂ ಆ ಟೈಪೇ ಬೆಳೆದು ಬಂದಿದೆ. ನನಗೆ ಅದ್ರ ಹಿಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಬಟ್ ತುಂಬ ಪವರ್ಫುಲ್ ದೇವರು. ಹಾಗೆ ಇಲ್ಲಿ ಹೊರ್ಗಡೆ ಇನ್ನೊಂದು ಗುಡಿ ಇತ್ತು, ಅಲ್ಲಿ ನಾನು ನನ್ನ ಹಸ್ಬೆಂಡು ದೇವ್ರಿಗೆ ಕೈ ಮುಕ್ಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಹಾಗೆ ವಾಪಸ್ ಬರ್ತಾ ಇದ್ವಿ. ಸೊ ತುಂಬ ಚೆನ್ನಾಗಿತ್ತು, ಏನೋ ಡಿಫ್ರೆಂಟ್ ಕಲ್ಚರು. ಅಲ್ಲಿಂದ ನಾವು ಅವ್ರದ್ದು ದೊಡ್ಡಪ್ಪ ಅನ್ನೋರ್ದು ಮನೆಗೆ ಬಂದ್ವಿ. ಆ್ಯಂಡ್ ನನ್ನ ಹಸ್ಬೆಂಡ್ ಹುಟ್ಟಿ ಬೆಳೆದಿರೋ ಮನೆ ಅದು. ತುಂಬ ಹಳೆ ಕಾಲದ ಬಟ್ ತುಂಬ ಚೆನ್ನಾಗಿದೆ. ಈ ಟೈಪ್ ಮನೆಗಳು ಇವಾಗ ನೋಡೋಕ್ಕೆ ಸಿಕ್ಕೋದೇ ತುಂಬ ರೇರ್. ನಿಮಗೆ ಎಲ್ಲೂ ಸಿಕ್ಕಲ್ಲ ಈ ಟೈಪ್ ಮನೆಗಳು. ಈಗ ಎಲ್ಲರೂ ಟೌನಿಗೆ ಬಂದು ಎಲ್ಲ ಅವ್ರು ಟೌನ್ ಟೈಪ್ ಅಪ್ಡೇಟ್ ಆಗಿಬಿಟ್ಟಿದ್ದಾರೆ. ಬಟ್ ಈ ಟೈಪ್ ಮನೆಗಳು ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಜಾಯಿಂಟ್ ಫ್ಯಾಮಿಲೀಸ್ ನೋಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ. ಅವ್ರ ಕಲ್ಚರ್ಸು, ಅವ್ರ ಪ್ರೀತಿಯಿಂದ ಮಾತಾಡ್ತಾರಲ್ಲ, ಆ ಪ್ರೀತಿ ಮಾತು ನಮಗೆ ಹೊರ್ಗಡೆ ಸಿಟೀಲಿ ಯಾರಿಗೂ ಸಿಕ್ಕಲ್ಲ ಆ ಟೈಪು. ನಮ್ಮವರು ತಮ್ಮವರು ಅಂತ ತುಂಬ ಖುಷಿ ಮಾಡಿ ಹೋದಾಗೆಲ್ಲ ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ಇಲ್ಲಿ ನನ್ನ ಹಸ್ಬೆಂಡ್ ಅವರು ಇದ್ದಿದ್ದು ರೂಮ್ ತೋರಿಸ್ತಾ ಇದ್ರು ಚಿಕ್ಕದ್ರಲ್ಲಿ, ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲೇ ಓದ್ಬೇಕಾರೆ. ಆ್ಯಂಡ್ ನೆಕ್ಸ್ಟು ಮನೆಗೆ ಬಂದು ಹೋಳಿಗೆ ಮತ್ತು ವಡೆ ಮಾಡ್ತಿದ್ರು ಅತ್ತೆ. ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ
ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ಹೆಲ್ಪ್ ಮಾಡಿಕೊಂಡು ಮತ್ತು ಎಲ್ಲರೂ ಲಂಚ್ ಮಾಡೋಣ ಅಂದ್ಕೊಂಡು ಎಲ್ಲರೂ ಒಟ್ಟಿಗೆ ಕೂತು ವೆರೈಟೀಸ್ ಆಫ್ ಅಡುಗೆ ಮಾಡಿದ್ರು ಅದನ್ನೆಲ್ಲ ಕೂತ್ಕೊಂಡು ತಿಂದು ಇಲ್ಲಿಂದ ನಮ್ಮ ಅಮ್ಮನ ಮನೆ ಕಡೆ ಹೊರಟ್ವಿ ನಾವು. ಯಾಕಂದರೆ ನಾವು ಊರಿಗೆ ಬಂದಿದ್ದು ಯಾರಿಗೂ ಹೇಳಿರ್ತಿಲ್ಲ, ಈವನ್ ನಮ್ಮ ಅಪ್ಪ ಅಮ್ಮಂಗೂ ಗೊತ್ತಿತ್ತಿಲ್ಲ. ಸೊ ಅವ್ರಿಗೆ ಸರ್ಪ್ರೈಸ್ ಮಾಡೋಣ ಅಂತ ಹೊರಟಿದ್ದೀವಿ ನಮ್ಮ ಹೂವಿನ ಕಡೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಏನಾದ್ರು ತಪ್ಪಾಗಿದೆ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಏನಾದ್ರು ಇಂಪ್ರೊವೈಸೇಷನ್ ಮಾಡಬೇಕು ಅಂತ ಹೇಳಿದ್ರೆ ದಯವಿಟ್ಟು ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಮನೆಯವ್ರಿಗೆಲ್ಲ ಹೇಗೆ ಸರ್ಪ್ರೈಸ್ ಮಾಡಿದ್ವಿ, ನಾವು ಕಾಶ್ಮೀರದಿಂದ ಕರ್ನಾಟಕಕ್ಕೆ ಬರ್ಬೇಕಾದ್ರೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಬಂದಿದ್ವಿ. ಸೊ ಹೇಗೆ ಮನೆಯವರೆಲ್ಲ ಸರ್ಪ್ರೈಸ್ ಆದರು, ಎಲ್ಲ ಏನು ಮಾಡ್ತಿದ್ರು ಅಂತ ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು. ಲಾಟ್ಸ್ ಆಫ್ ಲವ್.